ರೀಸೆಂಟಾಗಿ ನಾನು ಕರ್ನಾಟಕ ಬೇಕರಿ ಆ್ಯಂಡ್ ಸ್ವೀಟ್ಸ್ ಅಸೋಸಿಯೇಷನ್ಗೆ ಚೀಫ್ ಗೆಸ್ಟಾಗಿ ಹೋಗಿದ್ದೆ. ಅಲ್ಲಿ ನೋಡಿದಾಗ ಎಷ್ಟು ಖುಷಿಯಾಯಿತು ಅಂದರೆ, ಅಲ್ಲಿ ಬಂದಂತಹ ಪ್ರತಿಯೊಬ್ಬರು ಮಾಲೀಕರು ಅದ್ಭುತವಾದಂಥ ಕ್ವಾಲಿಟಿ ಬೇಸ್ಡು ಹೆಲ್ತಿ ಓರಿಯೆಂಟೆಡ್ ಪ್ರಾಡಕ್ಟ್ಸ್ಗಳನ್ನ ನಮ್ಗೆ ಇಷ್ಟು ವರ್ಷದಿಂದ ಕೊಡ್ತಾವ್ರೆ. ಇನ್ನೂ ಚೆನ್ನಾಗಿ ಕೊಡೋದ್ರ ಬಗ್ಗೆ ಚಿಂತನೆ ಮಾಡೋದಕ್ಕೆ ಅಲ್ಲೆಲ್ಲರೂ ಸೇರಿದರು. ನಾವು ಚಿಕ್ಕವರಿದ್ದಾಗ ಇಮೋಷ್ನಲಿ ಏನಾರು ಸೆಲಿಬ್ರೇಟ್ ಮಾಡ್ಬೇಕಂದ್ರೆ ಬೇಕ್ರಿಲಿ ಒಂದು ಪಫ್ಫು, ಒಂದು ದಿಲ್ ಪಸಂದು, ಕೇಕು ಎಷ್ಟು ಚೆನ್ನಾಗಿತ್ತು. ಇವತ್ತು ಫಾರಿನ್ನಿಂದ ಬಂದು ನಮ್ಮ ದೇಶದಲ್ಲಿ ಪಿಜ್ಜಾ ಅಂತೆ, ಬರ್ಗರ್ ಅಂತೆ, ಅನ್ಹೆಲ್ತಿ ವಿಚ್ ಇಸ್ ನಾಟ್ ಗುಡ್ ಫಾರ್ ಅವರ್ ಹೆಲ್ತ್, ಮತ್ತು ನಮ್ಮ ನೇಚರ್ಗೆ ಅದು ಸೂಟೇಬಲ್ ಅಲ್ಲ. ಅವ್ರು ಬಂದ್ಬಿಟ್ಟು ರೂಲ್ ಮಾಡ್ತಾವ್ರೆ. ಆ್ಯಂಡ್ ನಾವು ನಮ್ಮ ಅಯ್ಯಂಗಾರ್ಸ್ ಬೇಕ್ರಿ, ನಮ್ಮ ಬೇಕ್ರಿ ಅವ್ರಿಗೆ ಪೂರಕವಾದಂಥ ವಾತಾವರಣ ಕೊಡಬೇಕಾಗತ್ತೆ. ಸೋ ದಟ್ ಅವರು ಲಿಫ್ಟಾಗಿ ಡೆವಲಪ್ ಆಗಬೇಕು. ಅದು ಬಿಟ್ಬಿಟ್ಟು ನಾವು ಬೇರೆಯವ್ರಿಗೆ ಮಾರ್ಕೆಟ್ಗೆ ಲೆಟ್ ದೆಮ್ ಕಮ್, ಬಟ್ ಅವ್ರು ಕೊಡುವಂಥ ಇಂಪಾರ್ಟೆನ್ಸು ನಮ್ಮವ್ರು ಕೊಡೋದ್ರೆ ಹೆಂಗೆ? ನಮ್ಮ ದೇಶದಲ್ಲಿ ನಮ್ಮಲ್ಲಿ ಏನು ವ್ಯಾಪಾರ ಮಾಡ್ತಾರೋ ಅವ್ರಿಗೆ ಟ್ಯಾಕ್ಸ್ ಕಮ್ಮಿ ಇರಬೇಕು, ಎಲೆಕ್ಟ್ರಿಸಿಟಿ ಕಮ್ಮಿ ರೇಟಲ್ಲಿ ಚಾರ್ಜ್ ಮಾಡಬೇಕು, ವಾಟ್ರ್ ಫೆಸಿಲಿಟಿ ಆಗಲಿ, ಮತ್ತು ಸಪೋರ್ಟ್ ಸಿಸ್ಟಮ್ ಆಗಲಿ, ತುಂಬ ಇನ್ಸ್ಪೆಕ್ಷನ್ ಅಂತ ಅದು ಇದು ಆ ಥರ ಟಾರ್ಚರ್ ಕೊಡಬಾರ್ದು. ಪೂರಕವಾದಂಥ ವಾತಾವರಣ ಇತ್ತು ಅಂದರೆ ನೆಕ್ಸ್ಟ್ ಲೆವೆಲ್ಗೆ ಹೋಗುತ್ತೆ. ನಮ್ಮ ಇಂಡಿಯನ್ಸು, ನಮ್ಮ ಬೇಕ್ರಿ ಸ್ವೀಟ್ಸವರು ವರ್ಲ್ಡ್ ಮಾರ್ಕೆಟ್ನ ರೂಲ್ ಮಾಡ್ಬೋದು. ಚಿಂತನೆ ಮಾಡಿ.